ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ಒಂದ್ ಕಡೆ ಹುಕ್ಕೇರಿ ತಾಲೂಕಿನ ಸಂಕೇಶ್ವರ ನಗರದಲ್ಲಿ ಹೆಚ್ಚುತ್ತಿರುವ ಸಾರ್ವಜನಿಕರ ವಹಿವಾಟು, ಮತ್ತೊಂದು ಕಡೆ ರಸ್ತೆಯಲ್ಲಿ ಸಂಚಾರ ಮಾಡುವುದಕ್ಕೆ ಟ್ರಾಫಿಕ್ನಿಂದ ಪರದಾಡುತ್ತಿರುವ ಸಾರ್ವಜನಿಕರು. ಅರೆ, ಇದ್ಯಾವ ಊರಿನ ಕತೆ ಹೇಳ್ತಾ ಇದ್ದಾರೆ ಅಂತೀರಾ? ನಾವು ತೋರಿಸ್ತೀವಿ ನೋಡಿ. ಈ ದೃಶ್ಯದಲ್ಲಿ ಕಾಣುತ್ತಿರುವ ಜನ ಯಾವ ಜಾತ್ರೆಗೆ ಬಂದ ಜನರು ಅಲ್ಲ. ಇವರು ರಸ್ತೆ ಅಗಲೀಕರಣ ಮಾಡಿ ಸಾರ್ವಜನಿಕರಿಗೆ ಸಂಚಾರ ಮಾಡುವುದಕ್ಕೆ ಅವಕಾಶ ಮಾಡಿಕೊಡಿ ಅಂತ ವಿನಂತಿ ಮಾಡುವುದಕ್ಕೆ ಜಮಾವಣೆ ಆಗಿರುವ ಸಂಕೇಶ್ವರ ನಗರದ ಸಾರ್ವಜನಿಕರು. ಸಂಕೇಶ್ವರ ಬಸ್ ನಿಲ್ದಾಣದಿಂದ ಪಂಚಾಚಾರ್ಯ ಶಾಲೆಯ ತನಕ ಲೋಕೋಪಯೋಗಿ ಇಲಾಖೆ ವತಿಯಿಂದ ರಸ್ತೆ ನಿರ್ಮಾಣ ಮಾಡಿದ್ದಾರೆ. ಆದರೆ ಸಂಕೇಶ್ವರ ನಗರದ ರತ್ನಶೀಲಾ ಹೋಟೆಲ್ನಿಂದ ಪಂಚಾಚಾರ್ಯ ಶಾಲೆಯವರೆಗೆ ರಸ್ತೆ ಅಗಲೀಕರಣ ಮಾಡಿದ್ದಾರೆ. ಆದರೆ ರತ್ನಶೀಲಾ ಹೋಟೆಲ್ನಿಂದ ಸಂಕೇಶ್ವರ ಬಸ್ ನಿಲ್ದಾಣದವರೆಗೆ ಮಾತ್ರ ರಸ್ತೆ ಕಾಮಗಾರಿಗೆ ಸಾರ್ವಜನಿಕರಿಂದ ತಡೆ ಹಿಡಿಯಲಾಗಿತ್ತು. ರಸ್ತೆ ತಡೆ ಹಿಡಿಯುವ ಕಾರಣ ಏನೆಂದರೆ, ರತ್ನಶೀಲಾ ಹೋಟೆಲ್ನಿಂದ ಪಂಚಾಚಾರ್ಯ ಹೋಟೆಲ್ವರೆಗೆ ಯಾವ ಅಳತೆಯಲ್ಲಿ ರಸ್ತೆ ನಿರ್ಮಾಣ ಆಗಿದೆಯೋ ಅದೇ ಅಳತೆಯಲ್ಲಿ ರತ್ನಶೀಲಾ ಹೋಟೆಲ್ನಿಂದ ಬಸ್ ನಿಲ್ದಾಣದವರೆಗೆ ರಸ್ತೆ ಅಗಲೀಕರಣ ಆಗಬೇಕು ಅನ್ನೋದೇ ಸಂಕೇಶ್ವರ ನಗರದ ಸಾರ್ವಜನಿಕರು ಹುಕ್ಕೇರಿ ತಹಸೀಲ್ದಾರ್ ಅವರಿಗೆ ಕೊಟ್ಟಿರುವ ಮನವಿಯಲ್ಲಿ ಉಲ್ಲೇಖವಾಗಿದೆ. ಆದರೆ ಎಲ್ಲಿ ರಸ್ತೆ ಅಗಲೀಕರಣ ಆಗಬೇಕಾಗಿದೆಯೋ ಅಲ್ಲಿ ಮುಸ್ಲಿಂ ಸಮಾಜದವರ ಸ್ಮಶಾನ ಭೂಮಿ ಇರೋದ್ರಿಂದ ಶವಗಳಿಗೆ ಅಂತ್ಯ ಸಂಸ್ಕಾರ ಮಾಡಿದ್ದಕ್ಕೆ ಮುಸ್ಲಿಂ ಸಮಾಜದ ವತಿಯಿಂದ ಮನವಿಯಲ್ಲಿ ಉಲ್ಲೇಖ ಮಾಡಿದ ವಿಷಯ ಏನೆಂದರೆ, ರಸ್ತೆ ಮಾಡುವುದಕ್ಕೆ ನಮ್ಮದೇನು ತಕರಾರು ಇಲ್ಲ, ಆದರೆ ಸ್ಮಶಾನ ಭೂಮಿಯ ಗೋಡೆಯನ್ನ ತೆರವುಗೊಳಿಸಿ ರಸ್ತೆ ನಿರ್ಮಾಣಕ್ಕೆ ನಮ್ಮ ತಕರಾರು ಇದೆ ಅನ್ನೋದು ಮುಸ್ಲಿಂ ಸಮಾಜದ ಮುಖಂಡ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ಏನೇ ಇರಲಿ, ಸಂಬಂಧಪಟ್ಟ ಲೋಕೋಪಯೋಗಿ ಇಲಾಖೆ ಅಧಿಕಾರಿಗಳು ಕಾನೂನು ನಿಯಮದಲ್ಲಿ ಕಾರ್ಯನಿರ್ವಹಿಸಬೇಕು ಅನ್ನೋದೇ ಸಾರ್ವಜನಿಕರ ವಿನಂತಿಯಾಗಿದೆ. ಇನ್ನು ಇದೆಲ್ಲ ಪರಿಸ್ಥಿತಿ ನಿಯಂತ್ರಣ ಮಾಡುವುದಕ್ಕೆ ಸಂಕೇಶ್ವರ ಠಾಣೆಯ ಸಿಪಿಐ ಶಿವ ಶರಣ ಅವಜಿ ಅವರ ನೇತೃತ್ವದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ಒದಗಿಸಲಾಗಿತ್ತು. ಇನ್ನು ಉದ್ವಿಗ್ನ ಪರಿಸ್ಥಿತಿ ಕಂಡು ಸ್ಥಳಕ್ಕೆ ದೌಡಾಯಿಸಿದ ಹುಕ್ಕೇರಿ ತಹಸೀಲ್ದಾರ್ 2 ಬಣಗಳ ಮನವಿ ಸ್ವೀಕರಿಸಿ ಮಾಧ್ಯಮಗಳ ಮುಂದೆ ಏನೆಲ್ಲ ಮಾತನಾಡಿದ್ದಾರೆ ತೋರಿಸ್ತೀವಿ ನೋಡಿ. ಮಾನ್ಯ ತಹಸೀಲ್ದಾರ್ ಸಾಹೇಬರಿಗೆ ನಾವು ಈಗ ಮನವಿಯೊಂದು ಕೊಟ್ಟಿದ್ದೇವೆ. ವಿಷಯ ನೆಡಸುಸಿ ರಸ್ತೆಯ ನವೀಕರಣ ಕುರಿತು ಮೇಲನಿಸಿದ ವಿಷಯಕ್ಕೆ ಸಂಬಂಧಿಸಿದಂತೆ ವಿನಂತಿ ಅರ್ಜಿ ಏನೆಂದರೆ, ನಮ್ಮ ಜಮಾತದ ಸರ್ವೆ ನಂಬರ್ 258 ರಲ್ಲಿ 2 ಎಕರೆ 38 ಗುಂಟೆ ಕ್ಷೇತ್ರದಲ್ಲಿ PWD ರೋಡ್ ಹಾದು ಹೋಗಿದೆ. ಸದರಿ ರೋಡವು ನೆಡಸುಸಿಗೆ ಹೋಗಿರುತ್ತದೆ. ಸದರಿ ರೋಡ್ ಸಲುವಾಗಿ ನಮ್ಮದು 36 ಗುಂಟೆ ಜಮೀನು ಹೋಗಿರುತ್ತದೆ. ಈಗ ಸದರಿ ರೋಡ್ ನವೀಕರಣ ಮಾಡುತ್ತಾ ಇದ್ದು ಇದಕ್ಕೆ ನಮ್ಮದು ಯಾವುದೇ ತಕರಾರು ಇರುವುದಿಲ್ಲ. ಸದರಿ ರೋಡವನ್ನು ನಮ್ಮ ಕಬ್ರಸ್ತಾನ್ ಗೋಡೆ ಬಿಟ್ಟು ಮಾಡಲು ನಮ್ಮದು ತಕರಾರು ಇರುತ್ತದೆ. ಕಾರಣ ಈಗಿಂದ ರೋಡಿನ ಅಳತೆಯೊಂದಿಗೆ ರೋಡನ್ನು ನವೀಕರಣ ಮಾಡುವಂತೆ ವಿನಂತಿಸಿದ್ದೇವೆ. ಧನ್ಯವಾದಗಳು. ಸರ್, ಹೇಳ್ರಿ ಇವತ್ತಿನ ವಿಷಯ ಏನ್ರಿ? ಇವತ್ತು ನಮಗೆ ಕರೆ ಬಂತು, ಅಲ್ಲಿಂದ ನಮ್ಮ CP ಅವ್ರು ನನಗೆ ತಿಳಿಸಿದ್ರು. ನಿಡ್ಸೋಸಿ ರಸ್ತೆ ಅಗಲೀಕರಣ ಏನೋ ನೇಮಸಾರ ಮಾಡಂತೇಳಿ ಏನೋ ಬಂತು. ಸ್ವಲ್ಪ ಏನೋ ಇಲ್ಲಿ ಇದು ಸ್ವಲ್ಪ ಸಮಸ್ಯೆ ಇದೆ ರೋಡ್ ಅಗಲೀಕರಣ ಸಲುವಾಗಿ. ಅದಕ್ಕೆ ನಾವು ಇದು ಮುನ್ಸಿಪಾಲಿಟಿ ನಮ್ಮ ಇವ್ರು ಇದ್ದಾರೆ, AC ಅವರು ಅಡ್ಮಿನಿಸ್ಟ್ರೇಟರ್ ಇದ್ದಾರೆ. ಅವರಿಗೆ ನಾಳೆ ಹೈಕೋರ್ಟ್ಗೆ ಹೋಗಿದ ಸಲಾಗಿ ಇವತ್ತು ಬಂದಿಲ್ಲ, ನಾಳೆ ಬಂದು ಮೀಟಿಂಗ್ ಮಾಡ್ತೀವಿ ಹೇಳಿದ್ದಾರೆ. ಅವ್ರ ಅಧ್ಯಕ್ಷತೆಯಲ್ಲಿ ಮೀಟಿಂಗ್ ಮಾಡಿ ಇದನ್ನ ನಾವು ಚರ್ಚಿಸಿ ಇದನ್ನ ಒಂದು ಇದು ಮಾಡ್ತೀವಿ. ನಿಮಗೆ ಏನು ಸಮಸ್ಯೆ ಕಾಣಿಸ್ತಾರೆ? ಸಮಸ್ಯೆ ಎಲ್ಲ ಅದೇ ಹೇಳಿದ್ರು, ರೋಡ್ ಇಕ್ಕಟ್ಟಾಗಿದೆ ಅಂತೇಳಿ. ಆಸ್ ಫಾರ್ ನಾರ್ಮ್ಸ್ ಇಲ್ಲ, ನಾವು ಸಹಕಾರ ಕೊಟ್ಟಿದ್ದೀವಿ, ಅವರು ಸಹಕಾರ ಕೊಡೋನು ಹೇಳಿದ್ರು ಅವರು. ಅದನ್ನ ನಾಳೆ ಡಿಸ್ಕಸ್ ಮಾಡಿ ಅದನ್ನ ಕ್ರಮ ತಗೋತೀವಿ. ಕಾನೂನುಬದ್ಧವಾಗಿ ಕ್ರಮ ತಗೋತೀರಿ ಸರ್? ಹೌದು, ನಾಳೆ AC ಅವರ ಅಧ್ಯಕ್ಷತೆಯಲ್ಲಿ. ವಿನಾಯಕ ಭೋಸಲೆ, AG ನ್ಯೂಸ್, ಸಂಕೇಶ್ವರ. ಕನ್ನಡಿಗರ ಮೆಚ್ಚಿನ ನಿಮ್ಮ AG 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀಜಕ್ಕೆ ಬದಲು ಏನ್ ಮಾಡ್ಬೇಕಾಗುತ್ತೆ? ಯಾರು ವೋಟ್ ಹಾಕಲಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ AG 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.